ಮುದ್ದು ಈಗ ನೀವು ಟ್ರೋಲ್ ಎಲ್ಲ ಆದ್ರಿ, ಜನ ಎಲ್ಲ ಮಾತಾಡ್ತಿದ್ರು, ಏನಂತ ಮಾತಾಡ್ತಿದ್ರು ಜನ ಎಲ್ಲ? ಮುತ್ತು ಕಿಪ್ಪಿನ ಬಳಸ್ಕೊಂಡ, ಯೂಸ್ ಅಂಡ್ ಥ್ರೋ ಮಾಡ್ಕೊಂಡ. ನಾನು ಅವ್ರನ್ನ ಯಾವ ರೀತಿ ಕಿಪ್ಪಿನೆಲ್ಲ ಯಾರು ಲವ್ ಮಾಡ್ತಾರೆ, ಕಿಪ್ಪಿನ ಮುತ್ತು ಬೇಕಂತಾನೆ ಲವ್ ಮಾಡಿ ಮೋಸ ಮಾಡ್ದ ಅಂತೆಲ್ಲ ಮಾತಾಡ್ತಿದ್ರು. ಏನ್ ಹೇಳ್ತಾ ಇದ್ರು? ಅಕ್ಕ ನಾನು ಅದಕ್ಕೆ ಯಾವುದು ತಲೆ ಕೆಡ್ಸ್ಕೊಳಕ್ಕ, ನಾನು ಬೇರೆಯವ್ರಿಗೆ ಪ್ರೂವ್ ಮಾಡಬೇಕು ಅಂತ ಏನಿಲ್ಲ. ನನ್ನ ಮೇಲೆ ನಂಗೆ ನಂಬಿಕೆ ಇದೆ, ನಾನು ಈ ಥರ ಅಲ್ಲ ಅಂತ ನಾನು ಹೇಳಿದ್ದೀನಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳಿದ್ದೀನಿ, ನಾನು ಈ ಥರ ಅಲ್ಲ, ನಂಗೆ ನಿನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಬರೀ ಪ್ರೀತಿ ಅಷ್ಟೇ ಎಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇನೆ. ಅದ್ ಬಿಟ್ರೆ ನಾನು ಇನ್ನೇನು ಬಯಸಿಲ್ಲ ಅಕ್ಕ. ಬೇಜಾರಾಯ್ತಾ ಆ ಟ್ರೋಲು ತುಂಬಾ ಬೇಜಾರಾಯ್ತು. ಅಂದ್ರೆ ನಿನ್ ಮನ್ಸಲ್ಲಿ ಹಂಗಿರ್ಲಿಲ್ಲ, ಆತರ ನನ್ಗೆ ಇರ್ಲಿಲ್ಲ. ನನ್ನ ಮನ್ಸಲ್ಲಿ ಆತರ ಇದು ಆತರ ಕೆಟ್ಟ ಭಾವನೆಗಳು ನನ್ನ ಹತ್ರ ಇರ್ಲಿಲ್ಲ. ನನ್ನ ಹತ್ರ ಒಳ್ಳೆ ಭಾವನೆಗಳೇ ಇದ್ದು. ಬಟ್ ಅವರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ತಪ್ಪು ತಿಳ್ಕೊಂಡು ಟ್ರೋಲ್ ಮಾಡ್ತಾ ಇದ್ರು. ನಾನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನ್ ಗೊತ್ತಾಕ, ನನ್ನ ಜೊತೆ ರೀಲ್ಸ್ ಮಾಡೋಕ್ಕೂ ಅವನು ಇದು ಮಾಡ್ತಾನೆ, ಮಾಡಕ್ ಇಷ್ಟ. ಫಸ್ಟ್ ಆಫ್ ಆಲ್ ನನ್ನ ಜೊತೆ ರೀಲ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದ್ರೆ ಯಾಕೆ ಅಂದ್ರೆ ಜನಗಳು ಹಾಕೋ ಕಮೆಂಡು ಒಂದೊಂದ್ಸಲ ನಾನು ಸಿಟ್ಟು ಬಂದಾಗ ಏನೋ ಒಂದು ರಿಯಾಕ್ಟ್ ಆಗ್ಬಿಡ್ತೀನಿ. ಆ ಥರ ರಿಯಾಕ್ಟ್ ಆದಾಗ ಅವನಿಗೆ ಅನಿಸುತ್ತೆ, ಬೇಡ ಬಿಡಪ್ಪ ನಾನೇನಕ್ಕೆ ಯೂಸ್ ಮಾಡ್ಕೊಳ್ಳೋ ಥರ. ಇವಾಗ ಆ್ಯಕ್ಚುಲಿ ಒಂದು ವಿಷಯದಲ್ಲಿ ನಾನು ಜಾಸ್ತಿ ಅವನಿಗೆ ಅವನ ಜೊತೆ ರೀಲ್ಸ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ನನಗೂ ಬೇರೆ ಕಪಲ್ಸ್ ಥರ ಇರಬೇಕು ಅಂತ ನನಗೂ ಇಷ್ಟ. ಬಟ್ ಅವನು ಅನ್ನೋ ಟೈಮಿಗೆ ಕೊಲಾಬ್ರೇಷನ್ ಕೊಟ್ಟು ನಾನು ರಿಮೂವ್ ಮಾಡಿಬಿಡ್ತೇನೆ. ಅದು ನಾನು ಆ ಟೈಮಲ್ಲಿ ತುಂಬ ಕೋಪ ಮಾಡ್ಕೊತೀನಿ. ಅದು ಯಾಕೆ ಅವ್ನು ರಿಮೂವ್ ಮಾಡ್ತಾನೆ ಅಂತ ನಾನು ಒಂದು ಸಮಯದಲ್ಲಿ ಯೋಚನೆ ಮಾಡಿದಾಗ ನನ್ನ ತಲೆಯಲ್ಲಿ ಏನು ಬರುತ್ತೆ ಅಂದರೆ, ಅನ್ನೋ ಟೈಮಲ್ಲಿ ಜನಗಳು ಹೇಳ್ತಾರಲ್ವಾ, ಇವ್ನು ಯೂಸ್ ಮಾಡಿಕೊಂಡ್ರು ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ಅವನು ಕೊಲಾಬ್ರೇಷನ್ ಕಟ್ಟಿದ್ದನ್ನ ರಿಮೂವ್ ಮಾಡ್ತಾನೆ. ಬಟ್ ನನಗೆ ಅದು ಇಷ್ಟ ಇಲ್ಲ ರಿಮೂವ್ ಮಾಡೋದು. ಯಾಕೆ ಮತ್ತು ರಿಮೂವ್ ಮಾಡ್ತೀವಿ ಅಂತ ಅವಳಿಗೆ ಇಷ್ಟ ಇಲ್ಲ ಅಂತ ಕಿಪ್ಪಿಗೆ ಅಂದ್ರೆ ಜನಗಳು ಇರ್ತಾರಲ್ಲ ಅಕ್ಕ, ಸುಮ್ಮನೆ ನಮ್ಮ ಬಗ್ಗೆ ನೆಗೆಟಿವ್ ಎಲ್ಲ ಮಾತಾಡ್ತಾರೆ, ಕಿಪ್ಪಿಯಿಂದ ಫಾಲೋವರ್ಸ್ ಬರ್ತಾರೆ ಅಂತನಾ? ಹೌದು. ನಾವಿಬ್ರಿಗೆ ಯಾರಿಗೆ ಬಂದ್ರು ಅಷ್ಟೇ, ನಾವಿಬ್ರಿಗೆ ಯಾರಿಗೆ ಬಂದ್ರೆ ನನ್ಗೆ ಬಂದಂಗೆ ಅನ್ಕೋತೀನಿ, ಅವರು ಅಷ್ಟೇ ನನಗೆ ಬಂದ್ರೆ ಅವಳಿಗೆ ಬಂದಂಗೆ ಅಂತ ಅನ್ಕೋತಾಳೆ. ಅಂದ್ರೆ ಏನ್ ಗೊತ್ತಾ ಅಕ್ಕ, ಇವಾಗ ನಾನು ಹೇಳ್ತಾ ಇರೋದು ಬದುಕೋ ಹಾಗಿದ್ರೆ ನಮ್ಗಾಗಿ ಬದುಕ್ಬೇಕು, ನಮ್ಮ ತಂದೆ ತಾಯಿಗಾಗಿ ಬದುಕ್ಬೇಕು, ಜನಗೋಸ್ಕರ ಬದುಕೋಬಾರ್ದು. ಯಾಕೆಂದ್ರೆ ಇವಾಗ ಜನ ಹೆಂಗಿದ್ರು ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ನಾಳೆ ಸತ್ತೋದ್ರು ಮಾತಾಡ್ತಾರೆ. ಸೊ ಜನ ನಮ್ಗೆ ಫಾಲೋವರ್ಸ್ ಯಾರು, ಇವಾಗ ಎಕ್ಸಾಂಪಲ್ ಇವಾಗ ನಾನು ಅಕಸ್ಮಾತ್ ಸಿಂಗಲ್ ಆಗೇ ಇದ್ದೆ ಅನ್ಕೊಳ್ಳಿ. ಇವಾಗ ನಾನು ಲವ್ ಮಾಡೋಕ್ಕಿಂತ ಮುಂಚೆ ನಾನು ಏನೋ ನಮ್ಮ ಅಪ್ಪ ಅಮ್ಮ ಅರೇಂಜ್ ಮ್ಯಾರೇಜ್ ಮಾಡಿದ್ರು. ಇವಾಗ ನಾನು ಮದುವೆ ಆಗೋ ಹುಡುಗಂಗೆ ಹೋಗಿ ಫಾಲೋ ಕೊಡ್ತಾರೆ, ಅವ್ರಿಗೂ ಫಾಲೋ ಹಾಗೆ ಆಗುತ್ತೆ. ಸೊ ಅವ್ರು ಫಾಲೋ ಮಾಡ್ತಾರೆ. ಸೊ ಹಂಗಂತೇಳಿ ನನ್ನಿಂದ ಅವ್ರು ಇವಾಗ ಎಂಗೇಜ್ಮೆಂಟ್ ಆಯಿತು ಅಂದರೆ ಜೊತೆ ನಾವು ವೀಡಿಯೋವರ್ಸಸ್ನ ಅವ್ನ ಫಾಲೋವರ್ಸ್ಗೋಸ್ಕರ ಬಳಸ್ಕೊತಾರೆ. ಇವನ್ ಏನಿದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಸೊಸೈಟಿ ವಿಡಿಯೋದಲ್ಲಿ ಏನಿದೆ, ಇವತ್ತು ಇರುತ್ತೆ ಎಲ್ಲನೂ, ನಾಳೆ ಇರೋದಿಲ್ಲ. ಇರೋದಲ್ಲಿ ಇಬ್ರು ಹಚ್ಕೊಂಡು ಬಾಳ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಹೇಳೋದಂದರೆ, ಅವ್ನು ಮುಂದೆ ಬಂದ್ರೂ ಫಸ್ಟ್ ಖುಷಿ ಪಡೋಳು ನಾನೇ ಆಗಿರ್ತೀನಿ, ನಾನು ಮುಂದೆ ಬಂದ್ರೂ ಅವನು ಖುಷಿ ಪಡೋಳು ಅವನೇ ಆಗಿರ್ತಾನೆ. ಸೊ ನಮ್ಮಿಬ್ಬರಲ್ಲಿ ಯಾರು ಫಾಲೋವರ್ಸ್ ಇದ್ರು ಏನು ಇಲ್ದಿರಾದ್ರು ಏನು, ಇಬ್ರು ಒಂದೇ ನಮಗೆ. ಈಗ ಇಬ್ರು ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಏನಂತಂದ್ರೆ, ಮುತ್ತು ಕಿಪ್ಪಿ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡ್ಬಿಟ್ಟಿದ್ದಾನೆ, ಕಿಪ್ಪಿ ಎಷ್ಟು ದುಡ್ಡು ಕೊಟ್ಟಿದ್ದೆ ಕಿಪ್ಪಿ ಮುತ್ತುಗೆ ಅಂತೆಲ್ಲ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಕಮೆಂಟ್ ಹಾಕ್ತಿದ್ರು ತಾನೆ. ನಿಂಗೆ ಏನಪ್ಪ ಯೂಟ್ಯೂಬ್ ಅಲ್ಲೂ ಕೇಳ್ತಾ ಇದ್ರು, ಕಿಪ್ಪಿ ಎಷ್ಟು ದುಡ್ಡು ಕೊಟ್ಟಿದ್ದೆ ಮುತ್ತುಗೆ, ಎಷ್ಟು ಮೋಸ ಮಾಡ್ದ ಮುತ್ತು, ಎಷ್ಟು ಇಸ್ಕೊಂಡಿದ್ದೆ ನಿನ್ನ ಹತ್ರ ಅಂತೆಲ್ಲ. ಏನ್ ಹೇಳ್ತೀರಾ ಇದಕ್ಕೆ? ಎಷ್ಟು ಇಸ್ಕೊಂಡಿದ್ದೆ ಮುತ್ತು? ನನಗೆ ನೆನಪಿಲ್ಲ, 15 ಸಮಥಿಂಗ್ ಹಂಗೆ ಹತ್ರ ಕೊಟ್ಟಿದ್ದೀನಿ. ಬಟ್ ನಾನು ದುಡ್ಡು ನನಗೆ ಇಸ್ಕೊಂಡಿದ್ದು ಅಂದ್ರೆ ಅವನಿಗೂ ಕಮಿಟ್ಮೆಂಟ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಅದು ಕಾಮನ್. ಇವಾಗ ಲವರ್ಸ್ ಅಂದ್ಮೇಲೆ ಇವಾಗ ಕಷ್ಟ ಬಂದೇ ಬರುತ್ತೆ. ಕಷ್ಟ ಬಂದಾಗ ನಾವು ಹೆಲ್ಪ್ ಮಾಡಲೇಬೇಕು. ನಮ್ಮ ಹತ್ರ ಇದೆಯೋ ಅದು ಸೆಕೆಂಡ್ರಿ, ಬಟ್ ಹೆಲ್ಪ್ ಮಾಡಬೇಕು. ಸೊ ಆ ಟೈಮಲ್ಲಿ ನಾನು ಅದು ಆಗ್ತಿದ್ದಿಲ್ಲ ಅಕ್ಕ. ನಾನು ಏನಕ್ಕೆ ಆಗ್ತಿದ್ದೆ ಅಂದರೆ, ಅವನೊಂದು ಯಾವುದೋ ಮೈಸೂರಲ್ಲಿ ಯಾರೋ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಟಿದ್ದ, ಮೋಸ ಆಗೈತೆ ಅಂತ ಸಾಂಗ್ ಹಾಕಿದ್ದ. ಅವಾಗ ನಂಗೆ ಟ್ರೆಗರ್ ಜಾಸ್ತಿ ಆಯಿತು. ಅವಾಗ ಏನಾಗೋಯ್ತು ಅಂದರೆ ನಂಗೆ ಸಿಟ್ಟು ಬಂದ್ಬಿಡ್ತು. ಅವ್ರಿಗೂ ಪರ್ಸ್ನಲ್ ಆಗಿ ಹೋಗಿ ನಾನು ಮೋಸ ಮಾಡಿದ್ದೀನಲ್ಲ, ಸರಿ ನನ್ನ ದುಡ್ಡು ಹಿಂಗೆ ಇದೆ, ದುಡ್ಡಿಸ್ಕೊಳ್ಬಿಡಿ ಅಂತ ನಾನು ಸಿಟ್ಟಲ್ಲಿ ನನಗೆ ಹಾಕಿದ್ದೆ. ನಂಗೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇವ್ನು ನಂಗೆ ಹೋಗ್ಬಿಟ್ಟು ಹಂಗೆ ಹಾಕಿದಾಗ ನನಗೆ ಹೆಂಗೋಯ್ತು, ನಾನು ಹಂಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ನಾನು ಎತ್ತಾಕ್ತೆ. ಆಮೇಲೆ ಒಂದೇನಾಗೋಯ್ತು, ಇವ್ರ ಯಾರೋ ಗೊತ್ತಿಲ್ಲ, ಇವ್ರ ಅಣ್ಣನೋ ಯಾರೋ ನನಗೆ ಗೊತ್ತಿಲ್ಲ, ಅವರು ಏನೋ ನನಗೆ ಏನೇನೋ ಬೈದು ಅದು ರೆಕಾರ್ಡ್ನ ತಗೊಂಡೋಗಿ ಹಂಗೆ ಬಿಟ್ಬಿಟ್ಟಿದ್ದೆ ನಾನು. ನಂಗೆ ಆ ಟೈಮಲ್ಲಿ ಹೆಂಗೆ ಅನಿಸ್ತು ಅಂದರೆ, ಕೋಪ ಜಾಸ್ತಿ, ಏನೇನೋ ನನಗೆ ನೀನೇನ್ ಹೇಳದ್ ನನ್ ಬಗ್ಗೆ, ನಾನು ನಿನ್ ಬಗ್ಗೆ ಹೇಳ್ತೀನಿ, ನೀನೇನ್ ನನ್ ಬಗ್ಗೆ ತೋರ್ಸದ್, ನಾನ್ ನಿನ್ ಬಗ್ಗೆ ತೋರಿಸ್ತೀನಿ, ಆ ತರ ಒಂದ್ ಮೈಂಡ್ ಸೆಟ್ ಅಲ್ಲಿ ಮುತ್ತು ಮಾತಾಡ್ಲಿ. ನೀನೇ ಅಲ್ಲ ನೋಡು, ಮಾತಾಡಕ್ಕೆ ಬಿಡಲ್ಲ, ಜಾಸ್ತಿ ಕಮ್ಮಿ ಮಾತಾಡೋದೆಲ್ಲೂ ಮಾತಾಡ್ತಿದ್ದ. ಅವನು ತುಂಬಾ ವಿಡಿಯೋ ಮಾಡೋದಕ್ಕೂ ಶೈ ಜಾಸ್ತಿ. ಜನ ಏನ್ ಅನ್ಕೊಂತಾರೆ, ಇವಾಗ ಜೊತೆಲಿ ಹೋದಾಗ ಫ್ರೆಂಡ್ಸ್ ತರ ಹೋಗ್ತಾನೆ ಹೊರತು ಜೊತೆ ಇವಾಗೆಲ್ಲ ಯಾರು ಹಂಗ ಹೋಗಲ್ಲ, ನಾವೇ ಹಂಗ ಹೋಗೋದು ಫ್ರೆಂಡ್ಸ್ ತರ.
ಕೈ ಹಿಡ್ಕೊಂಡು ತಿರ್ಗಾಡಲ್ಲ, ಅವ್ನಿಗೆ ಅದೆಲ್ಲ ಇಷ್ಟನೇ ಇಲ್ಲ. ಬಟ್ ನನಗೇನಂದ್ರೆ ಎಲ್ಲ ಲವರ್ಸ್ ಥರ ನಾನು ಇರಬೇಕು ಅಂತ ಒಂದು ಮನಸ್ಥಿತಿ ನಂದು. ಬಟ್ ಅವನದೆಲ್ಲ ಅಂತಿಲ್ಲ, ಅವ್ನು ಪರ್ಸ್ನಲ್ ಆಗಿರ್ಕೊಂತಾನೆ, ಎಲ್ಲರ ಮುಂದೆ ಎಕ್ಸ್ಪ್ರೆಸ್ ಮಾಡಲ್ಲ. ಈ ವಿಚಾರವಾಗಿ ಏನ್ ಹೇಳ್ತೀಯ ಮುತ್ತು? ನೀನ್ ಹೈಡ್ ಮಾಡ್ಕೋತೀನಿ ಅಕ್ಕ, ಯಾರ ಮುಂದೆ ಹೇಗಿರ್ಬೇಕು ಮತ್ತೆ ಜನಗಳ ಮುಂದೆ ಹೇಗಿರ್ಬೇಕು, ಅವ್ರು ತಪ್ಪು ತಿಳ್ಕೊತಾರೇನೋ ನಮ್ಮ ಬಗ್ಗೆ ಅಂತ ನಂಗೆ ಬಂದ್ಬಿಡುತ್ತೆ ಮೈಂಡಲ್ಲಿ. ಸೊ ಅದನ್ನ ನಾನು ಎಲ್ಲಾನು ಹೈಡ್ ಮಾಡ್ಕೋತೀನಿ. ಈಗ ಜನ ಅಷ್ಟೊಂದು ತಪ್ಪು ತಿಳ್ಕೊಂಡಿದ್ರೆ ನಿನ್ ಬಗ್ಗೆ, ದುಡ್ಡು ತಗೊಂಡಿದ್ದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನ್ ಹೇಳ್ತೀಯಾ? ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ, ಅದೆಲ್ಲ ಕಾಮನ್ ಅಕ್ಕ. ಲವರ್ಸ್ ಎಲ್ಲ ಅಂದ್ಮೇಲೆ ಅವರು ಕೊಡ್ತಾರೆ, ನಾನು ಕೊಡ್ತೀನಿ, ಅದೆಲ್ಲ ಕಾಮನ್. ನಾನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳಲ್ಲ. ತಲೆನೇ ಕೆಡ್ಸ್ಕೊಳ್ಳಿಲ್ಲ ಅದ್ರ ಬಗ್ಗೆ, ತಲೆ ಕೆಡಿಸ್ಕೊಳಲ್ಲ. ಓಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.